clear a bottle of Cabernet. Wanna stay home, not even drink. Wanna get out of my own head. Wanna lay down, overthink. I wanna cry every tear I got. Put on a dress, be a stranger's dream. ಹಾಯ್ ಹೆಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇದನ್ನು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಕೆಲವೊಂದು ಕಾರಣಗಳಿಂದ ಇದನ್ನು ಪೋಸ್ಟ್ ಮಾಡಿರಲಿಕ್ಕಾಗಲಿರಲಿಲ್ಲ. ಹಾಗಾಗಿ ಬನ್ನಿ ಈ ಒಂದು ವ್ಲಾಗ್ನಲ್ಲಿ ಏನೆಲ್ಲ ನೋಡಲಿಕ್ಕಿರುತ್ತೆ ಆ್ಯಂಡ್ ನಮ್ಮ ಒಂದು ಡೇ ರೊಟೀನ್ನ ಏನೆಲ್ಲ ಆಸ್ಪೆಕ್ಟ್ಸನ್ನು ನೋಡಲಿಕ್ಕೆ ಸಿಗುತ್ತೆ ಅನ್ನೋದನ್ನು ನೋಡೋಣ. ಆ್ಯಂಡ್ ಇವತ್ತಿನ ದಿನ ನಾನು ಶುಕ್ರವಾರ ಆಗಿರೋದ್ರಿಂದ ಮನೆ ಮುಂದೆ ಸಗಣಿಯನ್ನು ಯೂಸ್ ಮಾಡಿಕೊಂಡು ಮೊದಲು ಸಾರಿಸ್ಕೊಳ್ತೇನೆ. ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಪೂಜೆ ಇರೋ ದಿನ ನಾನು ಸಗಣಿಯಿಂದ ಮನೆ ಮುಂದೆ ಸಾರಿಸಿ ನಂತರ ರಂಗೋಲಿಯನ್ನು ಹಾಕ್ತೇನೆ. ಆ್ಯಂಡ್ ಆಷಾಢ ಟೈಮ್ ಆಗಿರೋದ್ರಿಂದ ತುಂಬಾ ಗಾಳಿ ಇರುತ್ತೆ. ಗಾಳಿ ಅನ್ನೋದು ತುಂಬ ಜಾಸ್ತಿ ಬೀಸೋದ್ರಿಂದ ಆಷಾಢ ಟೈಮಲ್ಲಿ ರಂಗೋಲಿ ನಾನು ಈ ಸಿಮೆಂಟ್ ಫ್ಲೋರ್ ಮೇಲೆ ಹಾಕಿದ್ರೂ ಸಹ ಅದು ಇರ್ತಾ ಇರಲಿಲ್ಲ, ಚೆದ್ರೋಗ್ತಾಯಿತ್ತು. ಆ ಒಂದು ಪರ್ಪಸ್ಸು ಅದೇ ರೀತಿಯಾಗಿ ಟ್ರೆಡಿಷ್ನಲ್ ಆಗಿ ಮನೆಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಈ ರೀತಿ ಸಾರಿಸೋದ್ರಿಂದ ಸೈಂಟಿಫಿಕ್ ಉಪಯೋಗಗಳು ಸಹ ಜಾಸ್ತಿ ಇದೆ. ಟ್ರೆಡಿಷ್ನಲಿ ಒಳ್ಳೆಯದು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದೇನೆ, ಮನೆ ಮುಂದೆ ಸಾರಿಸುವಂಥದ್ದು. ಇದು ನಾನು ಪ್ರತಿ ಶುಕ್ರವಾರ ಹಾಗೂ ಮಂಗಳವಾರ ಕಂಪಲ್ಸರಿ ಮಾಡ್ತೇನೆ. ಅದರ್ವೈಸ್ ಏನಾದರೂ ಮಾಡಲಿಕ್ಕಿಲ್ಲ, ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಅಪ್ ಮಾಡಬೇಕಾಗಿತ್ತು ಅನ್ನೋದಾದರೆ, ಏನಾದರೂ ಮುಟ್ಟಾಗಿರ್ಬೋದು ಅಥವಾ ಏನಾದರೂ ಸೂತಕಗಳಿದ್ದರೆ ನಾನು ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಮನೆ ಮುಂದೆ ಸಾರಿಸಿರೋದಿಲ್ಲ. From the first moment I Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO. Babe, I don't even care if we stay home. Put our to-do list on ice. Crank the AC to 79 and make a little island right here. And there ain't a palm tree in sight, but there's not a cloud in your blue eyes. If we need a drink, I'll be the bartender. I got a fifth of Patron and a blender. Baby, slipping on a swimsuit is overrated. We don't need a beach to get a half naked. Life's too short, let's not waste it. Cause paradise is wherever we make it. ರೆಗ್ಯುಲರ್ ಡೇಸ್ಗೆ ಕಂಪೇರ್ ಮಾಡಿದ್ರೆ ಶುಕ್ರವಾರ ಹಾಗೂ ಮಂಗಳವಾರ ಪೂಜಾ ಕಾರ್ಯಕ್ರಮಗಳಿರೋದ್ರಿಂದ, ಅಂದರೆ ಸಿಂಪಲ್ ಪೂಜಾ ಒಂದು ಫಾಲೋ ಅಪ್ಪನ್ನು ಸಹ ಮಾಡಬೇಕಾಗಿರುತ್ತೆ. ಹಾಗಾಗಿ ಮನೆ ಮುಂದೆ ಈ ರೀತಿ ಸುಂದರವಾದಂಥ ರಂಗೋಲಿಯನ್ನು ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೊಸಲಿಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕಾಗತ್ತೆ. ಇದು ಒಂದು ರೀತಿ ವಾಡಿಕೆ ಆಗಿಬಿಟ್ಟಿದೆ. ಶುಕ್ರವಾರ ಹಾಗೂ ಮಂಗಳವಾರ ಕಂಪಲ್ಸರಿಯಾಗಿ ಮಾಡ್ತೇನೆ. ಆ್ಯಂಡ್ ಏನಾದರೂ ಇಂಪಾರ್ಟೆಂಟ್ ಡೇಸ್ ಇತ್ತು ಅನ್ನೋ ಹಾಗಿದ್ರೂ ಸಹ ನಾನು ಈ ಒಂದು ರೊಟೀನನ್ನು ಫಾಲೋ ಮಾಡ್ಕೊಳ್ತೇನೆ. ಇವತ್ತು ಹಾಕಿರೋವಂಥ ರಂಗೋಲಿ ನನಗೆ ತುಂಬಾ ಇಷ್ಟ ಆಯಿತು. ಪೂಜಾ ಸಂದರ್ಭದಲ್ಲಿ ಹಾಕಿರೋವಂಥ ರಂಗೋಲಿ, ಇದರ ಒಂದು ಶಾರ್ಟ್ಸನ್ನು ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ. ಬಟ್ ಈ ವ್ಲಾಗನ್ನು ನಾನು ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೇನೆ, ಕಾರಣಾಂತರಗಳಿಂದ ಮಾಡಲಿಕ್ಕಾಗಿರಲಿಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್ ಗೈಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾಗಿ ಕಾಣುತ್ತೆ. ಕೆಂಪು ಹಿಟ್ಟಿನ ರಂಗೋಲಿ ಪುಡಿಯನ್ನು ಹಾಕಿದ ತಕ್ಷಣ ರಂಗೋಲಿಯ ಒಂದು ಕಳೆ ಅಂತಕ್ಕಂಥದ್ದೇ, ಲುಕ್ ಅಂತಕ್ಕಂಥದ್ದೇ ಚೇಂಜ್ ಆಗೋಗುತ್ತೆ ಅಲ್ವಾ? ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡಿ. ಕಲರ್ಸೇ ಬೇಕಾಗಿಲ್ಲ, ಈ ಕೆಂಪು ಒಂದು ರಂಗೋಲಿ ಹಿಟ್ಟಿದ್ರೆ ಸಾಕು, ರಂಗೋಲಿ ಅನ್ನೋದು ಅದ್ಭುತವಾಗಿ ಕಾಣುತ್ತೆ. ಹೇಗಿದೆ ರಂಗೋಲಿ? ನಿಮಗೆಲ್ಲರಿಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಅಥವಾ ಲೈಕ್ ಮಾಡಿ ವಿಡಿಯೋನ. Swell up like the ocean. It feels like I could drown in my tears. Everything's overflowing. Scared that I won't get it right, get it right. My nerves are working overtime, overtime. Tell myself to calm down and breathe. Step out of the shadows into the fire. Don't be afraid to go out on a while.
just gotta be fearless. You just gotta be fearless. You just gotta be fearless. You just gotta be F-E-A-R-L-E-S-S. ಸೊ ರಂಗೋಲಿ ಆದ ತಕ್ಷಣ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೇನೆ. ಮಲಗಿರ್ತಕ್ಕಂಥ ಹಾಸಿಗೆ ಎಲ್ಲ ಏನಿದೆ ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟು ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಕೊಳ್ತೇನೆ. ಕಸ ಗುಡಿಸ್ಕೊಂಡ ನಂತರ ನಾನು ನನ್ನೊಬ್ಬಳಿಗೋಸ್ಕರ ಟೀ ಮಾಡಿಕೊಂಡು ಕುಡಿತೇನೆ. ಯಾಕಂತಂದರೆ ನಮ್ಮ ಹಸ್ಬೆಂಡ್ ಗ್ರೀನ್ ಟೀ ಪ್ರಿಫರ್ ಮಾಡೋದ್ರಿಂದ ಅವ್ರಿಗೆ ನಾನು ಗ್ರೀನ್ ಟೀ ಪ್ರಿಪೇರ್ ಮಾಡಬೇಕಾಗುತ್ತೆ ಟೀ ಕುಡಿದ್ಮೇಲೆ. ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿದೆ ನನಗೆ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಟೀ ಕುಡಿಲಿಕ್ಕೆ. ಸೊ ಹಾಗಾಗಿ ಐ ಆಮ್ ಯೂಸಿಂಗ್ ದಟ್ ಟೈಮ್ ಫಾರ್ ಹ್ಯಾವಿಂಗ್ ಟೀ ಅಂತ ಹೇಳ್ಬೋದು. ಈಗ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದಾನೆ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ದೋಸೆಯನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಇದರ ಒಂದು ಬ್ಯಾಟರನ್ನು ನಾನು ಹಿಂದಿನ ದಿನವೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇನ್ಸ್ಟ್ಯಾಂಟ್ ಬ್ಯಾಟರ್ ಏನಲ್ಲ. ಇನ್ಸ್ಟ್ಯಾಂಟ್ ಬ್ಯಾಟರ್ಸ್ನ ನಾನು ನಿಮಗೆ ಮುಂದೆ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೇನೆ. ಇದು ನಾವು ರೆಗ್ಯುಲರ್ ಆಗಿ ಟ್ರೆಡಿಷ್ನಲ್ ಮೆಥಡ್ ಏನು ಫಾಲೋ ಅಪ್ ಮಾಡ್ತೇವೆ. ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ 2 ಗ್ಲಾಸ್ ಡಿಪೋ ಅಕ್ಕಿಗೆ 1/4 ಗ್ಲಾಸಷ್ಟು, ಅಂದರೆ ಸಣ್ಣ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಇವೆರಡರ ಜೊತೆಗೆ ಮೈನ್ ಇಂಪಾರ್ಟೆಂಟ್, ನಾನು ಉಳಿದಿರ್ತಕ್ಕಂಥ ಅನ್ನ ಏನಾದರೂ ಇದ್ದರೆ ಮನೆಯಲ್ಲಿ ಅದನ್ನು ಹಾಕ್ಕೊಳ್ತೇನೆ. ಕೆಲವರು ಅವಲಕ್ಕಿ ಹಾಕ್ಕೊಳ್ತಾರೆ. ನನಗೆ ಅವಲಕ್ಕಿಗಿಂತ ಮಾಡಿರೋವಂಥ ಅನ್ನ ವೇಸ್ಟ್ ಆಗದಿರೋದು ಇಂಪಾರ್ಟೆಂಟ್ ಇಲ್ಲಿ. ಸೊ ಹಾಗಾಗಿ ಅನ್ನನೇ ನಾನು ಇದಕ್ಕೆ ಯೂಸ್ ಮಾಡಿಕೊಂಡು ರುಬ್ಕೊಂಡಿದ್ದೇನೆ ಅಷ್ಟೇ. ಇನ್ಯಾವುದೇ ರೀತಿಯ ಅದರ್ ಇಂಗ್ರೀಡಿಯೆಂಟ್ ನಾನು ಹಾಕಿಲ್ಲ. ಸೊ ನೀವು ನೋಡ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬ ದೋಸೆಗಳು ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ, ನಂದು ಟ್ರೈಪಾಡ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಹೋಪ್ ಯು ಗೈಸ್ ಅಂಡರ್ಸ್ಟ್ಯಾಂಡ್. ಅದಕ್ಕೆ ನಿಮಗೆ ಝೂಮಲ್ಲಿ ವೀಡಿಯೋಸ್ ಕಾಣಿಸ್ತಾ ಇರುತ್ತೆ ಸ್ವಲ್ಪ ದಿನ. ಸೊ ನೋಡೋಣ, ಇನ್ನೂ ಪರ್ಫೆಕ್ಟ್ ವಿಜುವಲ್ಸ್ಗೋಸ್ಕರ ನೆಕ್ಸ್ಟ್ ಯಾವುದಾದ್ರೂ ಒಳ್ಳೆ ಟ್ರೈಪಾಡ್ ನೋಡಿ ತಗೊಳ್ಳೋಣ. ಈಗ ಸದ್ಯಕ್ಕೆ ಈ ದೋಸೆ ಚೆನ್ನಾಗಿ ಬರಲಿಲ್ಲ, ಹೋಪ್ ಯು ಅಂಡರ್ಸ್ಟ್ಯಾಂಡ್. ಮುಂಚೆ ಬಂದಿರೋ ದೋಸೆಗಳೆಲ್ಲ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿತ್ತು. ಟೇಸ್ಟು ಸಹ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ದೋಸೆ. ಇದು ಸ್ವಲ್ಪ ನಾನು ತೆಗಿಬೇಕಾದ್ರೆ ಹಾಳಾಯ್ತು ಅಷ್ಟೇ, ಬ್ರೇಕ್ ಆಯ್ತು ಆ್ಯಕ್ಚುಲಿ. ಅದರ್ವೈಸ್ ಇನ್ನು ಮಿಕ್ಕಿದ ದೋಸೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ನಾನು ಚಟ್ನಿ ಹಾಗೂ ಪಲ್ಯನ ಮಾಡಿಟ್ಟಿದ್ದೆ. ಸೊ ಮಕ್ಕಳಿಗೆ ಅವ್ರು ಖಾರ ಪ್ರಿಫರ್ ಮಾಡಲ್ಲ. ಸೊ ಹಾಗಾಗಿ ಅವ್ರಿಗೆ ಖಾರ ಇಲ್ದಿರ ಚಟ್ನಿ ಹಾಗೂ ಪಲ್ಯ ಮಾಡಿ ಇಡಬೇಕು. ಸೊ ದಟ್ ಇವ್ರ ಬಾಕ್ಸ್ಗಳೆಲ್ಲ ರೆಡಿ ಮಾಡಿ ಮಗುನ ಸ್ಕೂಲ್ಗೆ ಹಾಗೂ ನಮ್ಮವ್ರನ್ನ ಆಫೀಸ್ಗೆ ಕಳಿಸಿದ್ದಾಯಿತು. ಈಗ ನಾನು ರೀಸೆಂಟಾಗಿ ಅಮೆಝಾನಿಂದ ಪರ್ಚೇಸ್ ಮಾಡಿದಂತಹ ನಮ್ಮ ಮಗುವಿನ ಟಿಫಿನ್ ಬಾಕ್ಸ್ ಏನಿದೆ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೇನೆ. ಈ ವಿಡಿಯೋ ಯಾಕೆ ನಾನು ಸಪ್ರೇಟಾಗಿ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಅಂದರೆ ಇದು ತುಂಬಾ ಯೂಸ್ಫುಲ್ ಅನ್ನಿಸ್ತು ಸ್ಕೂಲ್ ಗೋಯಿಂಗ್ ಮಕ್ಕಳಿಗೆ. ನಾವು ಮಾಡಿರ್ತಕ್ಕಂಥ ಐಟಮ್ಸ್ ಏನಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಪಲ್ಯ ಇರುತ್ತೆ, ಚಟ್ನಿ ಇರುತ್ತೆ, ಅದೇ ರೀತಿಯಾಗಿ ಸ್ನ್ಯಾಕ್ಸ್ ಮಕ್ಕಳಿಗೆ ಕೊಡಬೇಕಾಗತ್ತೆ, ಫ್ರೂಟ್ಸ್ ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇದು ಪರ್ಫೆಕ್ಟ್ ಆ್ಯಪ್ಟ್ ಆಗುವಂಥ ಒಂದು ಬಾಕ್ಸ್ ಅಂತ ಹೇಳ್ಬೋದು, ಲಂಚ್ ಬಾಕ್ಸು. ಇದರಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ 3 ಕಂಪಾರ್ಟ್ಮೆಂಟ್ಸ್. ಅದರಲ್ಲಿ ಸ್ನ್ಯಾಕ್ಸು ಪ್ರಿಫರ್ ಮಾಡ್ಬೋದು, ಅದೇ ರೀತಿಯಾಗಿ ಏನಾದರೂ ಫ್ರೂಟ್ಸು ಆ್ಯಂಡ್ ಆಲ್ಸೋ ನಾವು ಪ್ರಿಪೇರ್ ಮಾಡಿರ್ತಕ್ಕಂಥ ಬ್ರೇಕ್ಫಾಸ್ಟ್ನ ನಾವು ಹಾಕಿ ಆರಾಮಾಗಿ ಕೊಡ್ಬೋದು. ಹಾಗೆ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಆಪ್ಷನ್ಸ್ ಏನು ಸಿಗುತ್ತೆ ಅಂತ ಅನ್ನೋದಾದರೆ ಒಂದು ಸ್ಮಾಲ್ ಚಟ್ನಿ ಬಾಕ್ಸ್ ಅಂತಕ್ಕಂಥದ್ದು ಸಪ್ರೇಟಾಗಿ ಸಿಗುತ್ತೆ. ಅದರಲ್ಲೇ ನೀವು ಬೇಕಾದರೆ ಆ್ಯಡ್ ಆನ್ ಮಾಡ್ಕೋಬೋದು. ಪಲ್ಯ ಏನು ಮಾಡ್ತೀರಾ ಅದು, ಅಥವಾ ಸ್ನ್ಯಾಕ್ಸು ವಾಟ್ ಎವರ್ ಇನ್ನೂ ಎಕ್ಸ್ಟ್ರಾ ಏನಾದರೂ ಇದ್ದರೆ ಅದನ್ನು ಸಹ ಡ್ರೈ ಫ್ರೂಟ್ಗೂ ಸಹ ಬಳಸ್ಬೋದು. ಸೊ ಚೆನ್ನಾಗಿದೆ, ಇದು ಒಂದು ರೀತಿ ಕನ್ವೀನಿಯೆಂಟ್ ಆಗಿದೆ, ಮಕ್ಳಿಗೂ ಓಪನ್ ಮಾಡಲಿಕ್ಕೆ ತುಂಬಾ ಈಸಿ. ಸೊ ನೀವು ನೋಡ್ತಾ ಇದ್ದೀರಲ್ಲ, ನಿಮಗೆ ಒಂದು ಅಪ್ರಾಕ್ಸಿಮೇಟ್ಲಿ 5 to 6 ಇರುತ್ತೆ ಈ ಅನ್ಲಾಕ್ ಮಾಡ್ತಕ್ಕಂಥ ಇದು ಸ್ವಿಚಸ್ ಅನ್ನೋದು. ನೋಡಿ ಈ ರೀತಿ ತೆಗೆದ್ರೆ ಸಾಕು, ಆರಾಮಾಗಿ ಬಂದುಬಿಡುತ್ತೆ ಈ ಲಾಕ್ಸ್ ಅಂತಕ್ಕಂಥದ್ದು. ಸೊ ಮಕ್ಕಳಿಗೂ ಸಹ ತೆಗಿಲಿಕ್ಕೆ ಈಸಿ, ಏನು ಚೆಲ್ಕೊಳ್ಳಲ್ಲ ಮೇಲೆ ಅವರು ಯೂನಿಫಾರ್ಮ್ ಮೇಲೆ, ಯೂನಿಫಾರ್ಮ್ ಏನು ಗಲೀಜಾಗಲ್ಲ. ಸೊ ಇದರಲ್ಲಿ ಇನ್ನೊಂದು ಬೆಸ್ಟ್ ಆಪ್ಷನ್ ಏನು ಅಂತ ಅನ್ನೋದಾದರೆ ಫೋರ್ಕ್ ಹಾಗೂ ಸ್ಪೂನ್, ಅದೇ ರೀತಿಯಾಗಿ ಈ ರೀತಿ ಸ್ಟಿಕ್ಸ್ ಅಂತಕ್ಕಂಥದ್ದು ಏನು ಹೇಳ್ತಾರೆ, ಇದನ್ನು ನೂಡಲ್ಸ್ ತಿಂತಕ್ಕಂಥ ಸ್ಟಿಕ್ಸ್ ಏನಿದೆ ಇದನ್ನು ನಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಇದನ್ನು ಯೂಸ್ ಮಾಡಿಕೊಂಡು. ಸೊ ಹೋಪ್ ಈ ಒಂದು ಪ್ರಾಡಕ್ಟ್ ಅಂತಕ್ಕಂಥದ್ದು ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅಂತ. ನನಗೆ ಇದರ ಒಂದು ಯೂಸೇಜ್ ಅಂತಕ್ಕಂಥದ್ದು ತುಂಬಾ ಈಸಿ ಅಂತ ಅನ್ನಿಸ್ತು ಆ್ಯಂಡ್ ಕನ್ವೀನಿಯೆಂಟ್ ಆಗಿದೆ. ಸೊ ಹಾಗಾಗಿ ಇದನ್ನು ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೇನೆ. ಇದರ ಲಿಂಕ್ ಬೇಕು ಅನ್ನೋರು ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದರ ಲಿಂಕ್ ಅಂತಕ್ಕಂಥದ್ದನ್ನು ನಾನು ನಿಮಗೆ ಕಳಿಸ್ಕೊಡ್ತೇನೆ ಖಂಡಿತವಾಗಿಯೂ. ಇಲ್ಲ ಅಂತಂದರೆ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಯಾವುದೇ ಒಂದು ವೆಬ್ಸೈಟ್ಸಲ್ಲಿ ನೀವು ಹೋದ್ರೂ ಸಹ ಆರಾಮಾಗಿ ಆರ್ಡರ್ ಮಾಡ್ಕೋಬೋದು, ಅವೈಲೇಬಲ್ ಇದೆ. ಸೊ ನಾನು ಎವ್ರಿಡೇ ಮಾರ್ನಿಂಗ್ ರೂಟೀನಲ್ಲಿ ಇದು ಒಂದು ಕಂಪಲ್ಸರಿ ಆಗ್ತಕ್ಕಂಥ ಕೆಲಸ.
ಮಗುನ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ ನಂತರ ಎಲ್ಲರೂ ಅವ್ರವ್ರ ಕೆಲಸಗಳಿಗೆ ಹೋದ್ಮೇಲೆ ಮಲಗಿಸ್ತೀನಿ. ಒಂದು 2 to 3 hours ಮಲ್ಕೊಳ್ತಾಳೆ ಆಕೆ. ಸೊ ಈಗ ಆವತ್ತಿನ ದಿನವೇ ಸಂಜೆ ಮೋಮೋಸನ್ನು ಆರ್ಡ್ರ್ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಟೇಸ್ಟಿಯಾಗೂ ಸಹ ಇತ್ತು. ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ಬೈ ದಿ ಬೈ ನನ್ನ ಮೊದಲನೇ ಬೇಬಿಗೆ ಒಂಚೂರು ಕೋಲ್ಡ್ ಆಗಿದ್ದರಿಂದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಹಾಗೆ ನನಗೂ ಸಹ ಹುಷಾರಿರಲಿಲ್ಲ, ಹಾಗಾಗಿ ಹೋಗ್ತಾ ಇರೋಂಥ ಬ್ಲಾಗ್ ಇದು. ಆ ಒಂದು ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿದ್ದೇನೆ ಈ ಬ್ಲಾಗಲ್ಲಿ. ಸೊ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಯಾವುದೇ ಟೈಮ್ ಆಗಲಿ ನಾವು ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಅಟ್ ಎನಿ ಕಾಸ್ಟ್ ಮಕ್ಕಳನ್ನ ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ ನಂತರ ನಾವು ಮನೇಲಿ ಏನಾದರೂ ಪ್ರಥಮ ಚಿಕಿತ್ಸೆ ಅಂತ ಏನು ಹೇಳ್ತೇವೆ, ಬೇಸಿಕ್ ಟ್ರೀಟ್ಮೆಂಟ್ ಮನೇಲಿ ನಾವು ಮಾಡ್ತಕ್ಕಂಥ ಅದನ್ನು ಮಾಡ್ಕೋಬೇಕಾಗತ್ತೆ. ಸೊ ನನಗೂ ಬೇಸಿಕಲಿ ಹುಷಾರಿಲ್ಲ, ಮಕ್ಕಳಿಗೂ ಹುಷಾರಿರಲಿಲ್ಲ. ಆಲ್ಮೋಸ್ಟ್ ಮನೇಲಿ 3 ಜನ ಸಿಕ್ಕಾಗಿದ್ವಿ. ಸೊ ಹಾಗಾಗಿ ನಮಗೆ 2 days ಬೇಕಾಯಿತು ಸ್ವಲ್ಪ ರಿಕವರ್ ಆಗಲಿಕ್ಕೆ. ಸೊ ಈಗ ಎಲ್ಲರೂ ಆರಾಮಿದ್ದೀವಿ, ಪರವಾಗಿಲ್ಲ. ಮಗುನೂ ಸಹ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಫರ್ದರ್ ಬ್ಲಾಗ್ಸಲ್ಲಿ ನೀವು ನೋಡ್ತೀರಾ. ಸೊ ಹೋಪ್ ನಿಮ್ಗೆ ಈ ಬ್ಲಾಗ್ ಅಂತಕ್ಕಂಥದ್ದು ಇಷ್ಟ ಆಗಿತ್ತು ಅಂತ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. Wanna clear a bottle of Cabernet. Wanna stay home, not even drink. Wanna get out of my